ಶನಿಯ ರಾಶಿ ಆಗಿರ್ತಕ್ಕಂತಹ ಕುಂಭ ರಾಶಿಗೆ ಏನಾಗುತ್ತೆ ಅಂತ ವಿಚಾರ ತೆಗೆದುಕೊಂಡು ಹೋದರೆ, ಕುಂಭ ರಾಶಿಯವರು ಈ ವರ್ಷದಲ್ಲಿ ಚತುರ್ಥ ಭಾವದಲ್ಲಿ 4ನೇ ಮನೆಯಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ, 4ನೇ ಮನೆ ಅಂದರೆ ಯಾರ ಮನೆ? ಮಾತೃಸ್ಥಾನ. ತಾಯಿಯಿಂದಾಗಿ ಏನೋ ಒಂದು ಅನುಕೂಲಗಳಾಗ್ತಕ್ಕಂಥದ್ದು, ತಾಯಿ ನಿಮಗೆ ಪಿತೃ ಸಂಬಂಧವಾಗಿದ್ದ ತಾಯಿಯಿಂದಾಗಿ ಯಾವುದೋ ಒಂದು ಲಾಭ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದು ಆಗತ್ತೆ. ಯಾಕೆಂದರೆ ಒಂದು ಅರ್ಧಾಷ್ಟಮ ಗುರು ಅಂತ ಹೇಳ್ತಾರೆ, ಒಂದು ಗುರು ಅಂತ ಹೇಳ್ತಾರೆ. ಇಲ್ಲಿ 4ನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ಅರ್ಧಾಷ್ಟಮ ಗುರು ಆಗ್ತಾರೆ. ಅದಕ್ಕೋಸ್ಕರ ಗುರುವಿನ ಸಂಬಂಧವಾಗಿರ್ತಕ್ಕಂಥ ಫಲಗಳಲ್ಲಿ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇದೆ, ಸಮಾಧಾನ ಇಲ್ಲ. ಅದಕ್ಕೋಸ್ಕರ ಸಮಾಧಾನ ಬರಬೇಕು ಅಂದರೆ ಶನಿ ಆರಾಧನೆ ಮಾಡ್ತಕ್ಕಂಥದ್ದು, ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು, ಯಾವುದೋ ಹತ್ತಿರತಕ್ಕಂಥ ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏಳುಬತ್ತಿಯನ್ನು ಹಚ್ಚಿ ಮನೆಯಲ್ಲಿ ತುಪ್ಪದ ದೀಪವನ್ನು ಭಗವಂತನಿಗೆ ಹಚ್ಚೋದ್ರಿಂದ, ಅಂದರೆ ಶನಿ ಭಗವಂತನಿಗೆ ಹಚ್ಚೋದ್ರಿಂದ ಒಳ್ಳೆಯದಾಗ್ತದೆ. ಅಂದರೆ ಶನಿ ಭಗವಂತ ಮನೆ ಶನಿ ದೇವರು ಯಾರು ಇಟ್ಕೊಳ್ಳೋದಿಲ್ಲ, ಆದರೆ ಮನೆ ದೇವರ ಎದುರುಗಡೆಗೆ 2 ತುಪ್ಪ ದೀಪವನ್ನು ಹಚ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಕೇತುವನ್ನು ನೋಡಿದ್ರೆ, ಕೇತು ಬಂದು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ಬುಧನ ಮನೆಯಲ್ಲಿ ಇದ್ದಾನೆ. ಅದಕ್ಕೋಸ್ಕರವಾಗಿ ಸ್ಫೋಟಕ ಆಗ್ತಕ್ಕಂಥ ಯಾವುದೋ ಒಂದು ಮಾಹಿತಿಯನ್ನು ಈ ವರ್ಷ ಪಡ್ಕೊಳ್ತೀರ ನೀವು. ಯಾವುದೋ ಒಂದು ರೀತಿಯಲ್ಲಿ ಅದು ಬೇಕೋ ಬೇಡೋ ನಿಮಗೆ, ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಫೋಟಕವಾಗಿರ್ತಕ್ಕಂಥ ಒಂದು ವಿಷಯವನ್ನು ನೀವು ಈ ವರ್ಷ ಕೇಳೋದಾಗತ್ತೆ. ಅದು ಕೆಟ್ಟದ್ದಾಗತ್ತೋ ಒಳ್ಳೆಯದಾಗತ್ತೋ ಅಂದರೆ ನಿಮ್ಮ ಯಾವ ಮಾಸದಲ್ಲಿದ್ದೀರಾ, ಯಾವ ರಾಶಿಯಲ್ಲಿ ನಕ್ಷತ್ರದಲ್ಲಿ ಯಾವ ಗ್ರಹಗಳಿದ್ದಾರೆ, ಗೋಚಾರ ಫಲ ಅಂತೇಳಿ ಹೇಳ್ತಾರೆ ಅಥವಾ ಸಂಚಾರ ಫಲ ಅಂತ ಹೇಳ್ತಾರೆ, ಅದನ್ನು ವಿಚಾರ ಮಾಡ್ಕೊಂಡು ಹೇಳಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ವರ್ಷ ಪೂರ್ತಿಯಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಸ್ಫೋಟಕವಾಗಿರ್ತಕ್ಕಂಥ ಸುದ್ದಿಯನ್ನು ಕೇಳ್ತಕ್ಕಂಥ ವರ್ಷ ನಿಮ್ಮದಾಗಿರುತ್ತೆ. ವರ್ಷಾಧಿಪತಿ ಆಗಿರ್ತಕ್ಕಂಥ ರವಿ ಆಗಿದ್ದಕ್ಕೋಸ್ಕರವಾಗಿ ಎಲ್ಲದೂ ಕೂಡ ಭಗವಂತ ಯಾರು ಕಾಯಬೇಕೋ ಇವನೇ ಕಾಯಬೇಕು. ಯಾರೋ? ಶನಿ ಭಗವಂತ. ಅದಕ್ಕೋಸ್ಕರವಾಗಿ ಶನಿಯನ್ನು, ಈಶ್ವರನನ್ನು, ಗಣೇಶನನ್ನು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಎಳ್ಳನ್ನು ಪ್ರತಿ ತಿಂಗಳಲ್ಲಿಯೂ ಕೂಡ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನ ಆಗಿರ್ಬೋದು, ನವಗ್ರಹ ನವಗ್ರಹ ಇರ್ತಕ್ಕಂಥ ದೇವಸ್ಥಾನ ಆದರೂ ಕೂಡ ದಾನವಾಗಿ ಕೊಟ್ಕೊಂಡು ಹೋಗಿ. ಈ ವರ್ಷ ಪೂರ್ತಿಯಾಗಿ ಒಂದು ಮಾತು ಹೇಳ್ತೇನೆ, ಕಪ್ಪು ಬಟ್ಟೆಯನ್ನು ಧರಿಸೋಕ್ಕೆ ಹೋಗಬೇಡಿ. ಕಪ್ಪು ಬಟ್ಟೆಯನ್ನು ಧರಿಸಿದ್ರಿ ಅಂದರೆ ಅವತ್ತೇನೋ ಒಂದು ಕೆಟ್ಟದ್ದಿನ ಸುದ್ದಿ ಬಂದೇ ಬರುತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಈ ವರ್ಷ ಪೂರ್ತಿಯಾಗಿ ಕಪ್ಪು ಬಟ್ಟೆಯನ್ನು ಅವಾಯ್ಡ್ ಮಾಡಿ. ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಶನೀಶ್ವರ ಸ್ವಾಮಿ ದೇವಿಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಆಗುತ್ತೆ, ಒಳ್ಳೆಯದಾಗತ್ತೆ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ಸನ್ಮಂಗಲಾನಿ ಭವಂತು. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.